ಅದೇ DPRನವ್ರು ಮಾಡಿದ್ದಾರೆ, ಆಬ್ವಿಯಸ್ಲಿ ಮುಖ್ಯಮಂತ್ರಿಗಳ ಅನುಮತಿಯನ್ನು ಪಡ್ಕೊಂಡು ಮಾಡಿದ್ದಾರೆ. ಅವರು ರಿಟೈರ್ಡ್ ಆಗ್ತಾ ಇದ್ದಾರೆ 30ನೇ ತಾರೀಕು ಈ ತಿಂಗಳ ಕೊನೆಗೆ ಅಂತ ಹೇಳಿ ಮಾಡಿದ್ದಾರೆ. ಸರ್ ಆಮೇಲೆ ಅಲಿಗೇಷನ್ಸ್ ಇದೆ, ತನಿಖೆ ಆಗ್ತಾ ಇದೆ, ಈ ಸಂದರ್ಭದಲ್ಲಿ ಅಮಾನತು ವಾಪಸ್ ತಗೊಳ್ಳೋದು ಎಷ್ಟು ಸರಿ ತಪ್ಪು ನನಗೆ ಹೇಳಕ್ಕೆ ಬರೋದಿಲ್ಲ. ಅದು DPRನವರು ಮುಖ್ಯಮಂತ್ರಿಗಳಿಗೆ ಬರುತ್ತೆ, ಅವರು ತೀರ್ಮಾನ ತೊಗೊಂಡಿದ್ದಾರೆ. ಅವರ ರೆಪ್ರೆಸೆಂಟೇಷನ್ ಕೊಟ್ಟಿರೋದು ಗೊತ್ತಿತ್ತು ನನಗೆ. ನಾನು ರಿಟೈರ್ಡ್ ಆಗ್ತಾಯಿದ್ದೀನಿ, ನನಗೆ ಪೆನ್ಷನ್ ಸೆಟಲ್ಮೆಂಟ್ ಎಲ್ಲ ಆಗೋದಕ್ಕೆ ಇದು ಮಾಡಬೇಕು, ಎನ್ಕ್ವೈರಿ ಮತ್ತೊಂದು ಮುಂದುವರಿಸ್ಕೊಳ್ಳಿ ನೀವು ಅಂತೇನೋ CMಗೆ ರೆಪ್ರೆಸೆಂಟೇಷನ್ ಕೊಟ್ಟಿದ್ರು ಅಂತ ಹೇಳಿ ಅವರು ತೀರ್ಮಾನ. ತನಿಖೆ ಮುಂದುವರಿಯುತ್ತೆ ಸರ್ ಆ ಕೇಸ್ ವಿಚಾರವಾಗಿ? ಮುಂದುವರಿಲೇಬೇಕಲ್ಲ, ಮುಂದುವರಿಲೇಬೇಕು. ಅಂತಿಮವಾಗಿ ತನಿಖೆ ತೀರ್ಮಾನ ಆಗೋವರೆಗೂ ಅದನ್ನು ತನಿಖೆ ಮಾಡೇ ಮಾಡ್ತಾರೆ. ಆಮೇಲೆ ತನಿಖೆಯಲ್ಲಿ ಏನು ಬರುತ್ತೆ ಅದು ಅದರ ಪ್ರಕಾರ ಡಿಸಿಷನ್ ತೊಗೊಳ್ತಾರೆ. ಯಾಕೆಂದರೆ ಅನೇಕ ಸಂದರ್ಭದಲ್ಲಿ ಪೆನ್ಷನ್ಗಳೆಲ್ಲ ಹಿಡ್ದಾಕಿರೋದೆಲ್ಲ ನಾವು ನೋಡಿದ್ದೀವಿ ಸರ್ಕಾರದಲ್ಲಿ, ಅದನ್ನು ಮಾಡ್ತಾರೆ. ಸರ್ ಈಗ IPL ಫೈನಲ್ ಬೆಂಗಳೂರಿನಲ್ಲಿತ್ತು ಸರ್, ಎರಡೂ ಕೂಡ ಕ್ವಾಲಿಫೈ ಮತ್ತು ಎರಡೂ ಹೋಗಿದೆ, ಬೇರೆ ರಾಜ್ಯಕ್ಕೆ ಹೋಗಿದೆ. ಯಾಕೆ ಇಲ್ಲಿನ ಭದ್ರತೆ ವಿಚಾರನ ಅಥವಾ ಇಲ್ಲಿನ ಶಾಸಕರ ಫ್ರೀ ಪಾಸ್ ತಡೆದು ಮಾಡಿದೆ ಏನು ಯಾವ ರೀತಿ? ಇಲ್ಲ, ಭದ್ರತೆ ವಿಷಯದಲ್ಲಿ ಯಾವುದು ಕಂಪ್ಲೇಂಟ್ಸು 5 ಮ್ಯಾಚ್ ಆಗಿದೆ, ಯಾವುದೇ ಒಂದು ಸಣ್ಣ ಕಂಪ್ಲೇಂಟ್ ಕೂಡ ಬಂದಿಲ್ಲ. ಅರೇಂಜ್ಮೆಂಟ್ಸ್ ಬಗ್ಗೆ ಅವ್ರದ್ದೇನು ತಕರಾರಿಲ್ಲ. IPLನವರಾಗಲಿ RCB ಅವರಾಗಲಿ ಅಥವಾ KCAನವರಾಗಲಿ ಯಾರೂ ಕೂಡ ಪೊಲೀಸ್ ವತಿಯಿಂದ ಅಥವಾ ನಮ್ಮ ಅಡ್ಮಿನಿಸ್ಟ್ರೇಟಿವ್ ಇದರಿಂದ ಯಾವುದೂ ಕಂಪ್ಲೇಂಟ್ಸ್ ಬರಲಿಲ್ಲ. ನಮಗೆ ಅನಧಿಕೃತವಾಗಿ ಬಂದಿದ್ದ ಮಾಹಿತಿ ಏನು ಅಂತ ಹೇಳಿದರೆ, ಅವರು ಇಲ್ಲಿ 33,000 ಸೀಟ್ಸ್ ಇದೆ, ಅದರಲ್ಲಿ ಒಂದು 7-8 ಸಾವಿರ ಪಾಸಸ್ಸು ಅದು ಇದು ಎಲ್ಲ VIP ಗಳಿಗೆ ಮತ್ತು ಅವರ ಸ್ಪಾನ್ಸರರ್ಸ್ಗೆ RCB ಅವರಿಗೆ ಕೊಡಬೇಕು. ಆಮೇಲೆ RCB ಅವ್ರ ಮೇಲೆ ಯಾರು ಆಡ್ತಾರೆ ಮ್ಯಾಚು ಅವ್ರಿಗೆ ಕೊಡಬೇಕು. ಅವರೇ ಒಂದು 7-8 ಸಾವಿರ ಸೀಟ್ಸನ್ನು ಬ್ಲಾಕ್ ಮಾಡ್ತಾರಂತೆ. ಅದಕ್ಕಾಗಿ ಅವ್ರು ಉಳಿಯೋದೇ ಒಂದು 25,000 ಉಳಿಯುತ್ತೆ. ಅದು ಕಮರ್ಷಿಯಲಿ ಅವರಿಗೆ ವರ್ಕೌಟ್ ಆಗೋದಿಲ್ಲ. ಅದಕ್ಕೆ ನಾವು ಅಹಮದಾಬಾದಲ್ಲಿ 1 ಲಕ್ಷ ಸೀಟ್ ಅರೇಂಜ್ಮೆಂಟ್ ಇರುತ್ತೆ ಅಂಥೇಳಿ ಶುರುವಿನಿಂದನೂ ಅದೊಂದು ಚರ್ಚೆ ನಡೀತಾ ಇತ್ತು. ಇವರು ನಮ್ಮ KCನವರು ಇಲ್ಲೇ ಮಾಡಿ ಅಂತ ಹೇಳ್ತಾಯಿದ್ರು. ಅವರ ರೂಲ್ಸ್ ಪ್ರಕಾರನೂ ಕೂಡ ಯಾರು ಫೈನಲ್ಸಿಗೆ ಬಂದು ಹಿಂದಿನ ಸಾರಿ ಚಾಂಪಿಯನ್ ಆಗಿರ್ತಾರೆ ಅವ್ರದ್ದು ಫಸ್ಟ್ ಮ್ಯಾಚು ಮತ್ತು ಲಾಸ್ಟ್ ಮ್ಯಾಚು ಅವರ ಹೋಸ್ಟ್ ಇದರಲ್ಲಿ ಹೋಮ್ ಟೌನಲ್ಲಿ ಮಾಡಬೇಕು ಅಂತ ಅವರ ರೂಲ್ಸಲ್ಲಿದೆ. ಏನೋ ಅವರು ಎಕ್ಸೆಪ್ಷನ್ ಮಾಡ್ಕೊಂಡಿದ್ದಾರೆ ಅಂತ ಕಾಣಿಸುತ್ತೆ. ಬಟ್ ಆದರೆ ಶಾಸಕರು ಕೊಟ್ಟಿರ್ತಕ್ಕಂಥ ಟಿಕೆಟ್ನ ಮಿಸ್ಯೂಸ್ ಮಾಡಿದೆ, ಅದರಿಂದನೇ ಕೈ ಅದಕ್ಕೂ ಸಂಬಂಧ ಇಲ್ಲರಿ. ಅದಕ್ಕೆ ಎಷ್ಟು ಸಾವಿರ ಕೊಟ್ಟಿದ್ದಾರೆ ಶಾಸಕರು? 4 ಪಾಸ್ ಕೊಟ್ಬಿಟ್ರೆ ಏನಾಗುತ್ತೆ? ಅದಕ್ಕೂ ಸಂಬಂಧ ಇಲ್ಲ. ರಾಜೇಗೌಡರು ವಾಪಸ್ ಎಲೆಕ್ಷನ್ ಕಮಿಷನ್ಗೆ ಇವತ್ತು ದೂರು ಕೊಡುವಂಥ ಪ್ರಯತ್ನ ಮಾಡ್ತಿದ್ದಾರೆ ಸರ್. ನಿನ್ನೆ ಇವರು ಪ್ರಮಾಣ ಬಟ್ ವಿಚಾರ ಸರಿ ಇಲ್ಲ ಅನ್ನೋ ದಾಟಿಯಲ್ಲಿ ದೂರು ಕೊಡೋದಕ್ಕೆ ಪ್ಲಾನ್ ಆಗಿದೆ. ಇಲ್ಲ, ಅವರು ಈಗ ಕೋರ್ಟಿಗೆ ಹೋಗ್ತಾರೆ. ಅವರು ಕಂಪ್ಲೇಂಟ್ ಕೊಡ್ತಾರೆ ಎಲೆಕ್ಷನ್ ಕಮಿಷನ್ಗೆ. ಅವರು ಕಂಪ್ಲೇಂಟ್ ಕೊಟ್ಟು ನಂತರ ಕೋರ್ಟಿಗೆ ಹೋಗ್ತಾರೆ. ಅವರ ಇದು ಏನಿದೆ ಅದನ್ನು ಅವ್ರು ಮಾಡ್ಕೊಳ್ತಾರೆ. ಏಕೆಂದರೆ ಅವರ ದೃಷ್ಟಿಯಲ್ಲಿ ಎಲೆಕ್ಷನ್ ಕಮಿಷನ್ನು ಅವರು ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ ಯಾರು ಅಬ್ಸರ್ವರ್ಸ್ ಬಂದಿದ್ರು ಅವರಿಗೆ ಅಂತೇಳಿ ಅವರ ಅಲಿಗೇಷನ್ ಇದೆ. ಅದಕ್ಕಾಗಿ ಒಂದು ಪ್ರೈವೇಟ್ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ನಾವು ಅದನ್ನು FIR ಕೂಡ ಮಾಡಿದ್ದೀವಿ. ಅದು ತನಿಖೆ ನಡೆಯುತ್ತೆ. ಒಂದು ವೇಳೆ ತನಿಖೆಯಲ್ಲಿ ಅವರೇನಾದರೂ ಮ್ಯಾನಿಪ್ಯುಲೇಟ್ ಮಾಡಿರೋದು ಪ್ರೂವ್ ಆದರೆ ಮತ್ತೆ ಅದು ಬೇರೆ ರೀತಿಯಲ್ಲಿ ಆಗುತ್ತೆ. ವಿಚಾರಕ್ಕೆ ಬಂದಾಗ ಸರ್, ದಶಕಗಳಿಂದ ಸ್ನೇಹಿತರಾಗಿದ್ದಂಥ DMK ಮತ್ತು ಕಾಂಗ್ರೆಸ್ ಈಗ 2 ಭಾಗ ಆಯಿತು. ಯಾಕಂದರೆ DVKಗೆ ಸಪೋರ್ಟ್ ಸೂಚನೆ ಕೊಟ್ಟಿರುವಂಥದ್ದು ಸರಿಯಲ್ಲ ಅನ್ನೋದು DMK ನಾಯಕರ ಅಭಿಪ್ರಾಯ. ಜೊತೆಗೆ BJP ಅವರು ಕೂಡ ಸರ್ ಈಗ ಕಾಂಗ್ರೆಸ್ಸನ್ನು ನಂಬೇಡಿ, ಬೆನ್ನಿಗೆ ಚೂರಿ ಹಾಕುತ್ತೆ ಅನ್ನುವಂಥ ಆರೋಪಗಳನ್ನು ಮಾಡ್ತಿದ್ದಾರೆ. ಅವ್ರು ಎಷ್ಟು ಜನಕ್ಕೆ ಚೂರಿ ಹಾಕಿದ್ದಾರೆ? ಭಾರತೀಯ ಜನತಾ ಪಾರ್ಟಿ ಅವರು ಯಾರ್ಯಾರಿಗೆ ದೇಶದಲ್ಲಿ ಎಲ್ಲೆಲ್ಲಿ ಚೂರಿ ಹಾಕಿದ್ದಾರೆ ಅದನ್ನು ಮರ್ತು ಬಿಡ್ತಾರೆ ಅವ್ರು ಹೇಳೋದನ್ನು. ಏನು ಒಂದೊಂದ್ಸರಿ ಏನಾಗುತ್ತೆ, ಜಾಣ ಕುರುಡು ಅಂತಾರಲ್ಲ, ಹಾಗೆ ಮರ್ತೋಗ್ಬಿಡ್ತಾರೆ ಅದೆಲ್ಲ. ನಾವು ಹೌದು, ಇದು ಪಾಲಿಟಿಕ್ಸ್ ಈಸ್ ಆಲ್ ಪಾಸಿಬಿಲಿಟೀಸ್. ಈಗ ಸರ್ಕಾರ ಅಲ್ಲಿ ನಡೀಲೇಬೇಕು. ಅದಕ್ಕಾಗಿ ನಾವು ಜನರ ದೃಷ್ಟಿಯಿಂದಾದರೂ ಒಂದು ಸರ್ಕಾರ ಅಲ್ಲಿ ಬರಬೇಕಲ್ವ. ಆ ದೃಷ್ಟಿಯಿಂದ ಕಾಂಗ್ರೆಸ್ಸು ಅವರಿಗೆ ನಾವು ಸಪೋರ್ಟ್ ಮಾಡ್ತೇವೆ ಅಂತ ಹೇಳಿರ್ಬೋದು. ಪವರ್ ಪ್ಲೇ ಅನ್ಸುತ್ತಾ ಸರ್? ಪವರ್ ಯಾವ ಕಡೆ ಇದೆ ಆ ಕಡೆಗೆ ಪಕ್ಷಗಳು ತಿರುಗುವಂಥದ್ದು ಸಾಧಾರಣ ಅನ್ಸುತ್ತೆ ಅಲ್ಲ. ಈಗ ಕಳೆದ ಒಂದು ಸುಮಾರು ವರ್ಷಗಳಿಂದ ನಮ್ಮ ದೇಶದಲ್ಲಿ ಪಾಲಿಟಿಕ್ಸ್ನಲ್ಲಿ ಏನೆಲ್ಲ ಪಾಸಿಬಿಲಿಟೀಸ್ ಆಗಿದೆ ಅನ್ನೋದನ್ನು ನೀವು ವಿಶ್ಲೇಷಣೆ ಮಾಡಿದರೆ ನಿಮಗೆ ಉತ್ತರ ಸಿಕ್ಕತ್ತೆ. ಅಲ್ಲ ಸರ್, ತಮಿಳುನಾಡಲ್ಲಿ ಕಾಂಗ್ರೆಸ್ DMK ಅಣ್ಣ ತಮ್ಮಂದಿರ ಥರ ಇದ್ರು, ಈಗ ಈಗಲೂ ಇದ್ದೀವಿ. ಈಗ ಇಲ್ಲ ಅಂತ ಯಾರು ಹೇಳಿದ್ರು? DVK ಜೊತೆ ಸೇರ್ಕೊಂಡ್ಬಿಟ್ರಲ್ಲ. ಅದೇ ಪಾಸಿಬಿಲಿಟೀಸ್ ಅನ್ನಲ್ಲ. ನಾನು ಸರ್ಕಾರ ಮಾಡಬೇಕಲ್ವ ಅವರು.
ಯಾರಾದರೂ ಒಬ್ಬರು ಸಹಕಾರ ಕೊಡಬೇಕು. ಅದು ಕಾಂಗ್ರೆಸ್ ಮುಂದೆ ಬಂದಿದೆ. ಸರ್ಕಾರ ರಚನೆಗೆ ರಾಜ್ಯಪಾಲರು ಮೊದಲು ಬಹುಮತ ಪ್ರೂವ್ ಮಾಡಿ ಅಂತ ಹೇಳ್ತಾರೆ, ಸಂಖ್ಯೆ ತೋರಿಸಿ ಸಂಖ್ಯೆ ತೋರಿಸಿ ಅಂತ. ಅದು ಅವ್ರಿಗೆ ಬಿಟ್ಟಿದ್ದು. ಅದು ಕಾನ್ಸ್ಟಿಟ್ಯೂಷನಲ್ ರಿಕ್ವೈರ್ಮೆಂಟ್ ಏನಿದೆ ಅದನ್ನು ರಾಜ್ಯಪಾಲರು ಮಾಡ್ತಾರೆ. ಅದಕ್ಕೆ ನಾವು ವಿಶ್ಲೇಷಣೆ ಮಾಡೋದು ಸರಿ ಇಲ್ಲ. ಬೆಂಗಾಲ್ನಲ್ಲಿ ಸರ್ ಸುವೇಂದು ಅಧಿಕಾರಿ ಅವರ PA ಅನ್ನ ಪಾಯಿಂಟ್ ಬ್ಲಾಂಕ್ ನಲ್ಲಿ ಒಂದ್ ಕಡೆ ಶೂಟ್ ಮಾಡಿರುವಂತದ್ದು, ಅವರು ಮೃತರಾಗಿದ್ದಾರೆ. ಎರಡನೇದು ಬಿಜೆಪಿ ಕಾರ್ಯಕರ್ತನ ಮೇಲೂ ಕೂಡ ಶೂಟ್ಔಟ್ ಆಗಿದೆ. ಪೊಲಿಟಿಕಲಿ ಈ ಟೈಮ್ ನಲ್ಲಿ ಮೋಟಿವೇಟ್ ಆಗಿರ್ಬೋದು ಅನ್ಸುತ್ತಾ, ಅಥವಾ ಇದನ್ನ ಯಾವ ತರ ನೋಡ್ತೀರಾ ಸರ್? ಬೇರೆ ದೇಶದಲ್ಲಿ ಬೇರೆ ರಾಜ್ಯದಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬರುವಂತ ಸಾಧ್ಯತೆ ಇದೆ? ಅಲ್ಲ, ನನಗೆ ಅದ್ರ ಬಗ್ಗೆ ಹೆಚ್ಚು ಮಾಹಿತಿ ಇಲ್ಲ. ಆದರೂ ಕೂಡ ಪೊಲಿಟಿಕ್ಸು ಎಲೆಕ್ಷನ್ಸ್ ಆದಮೇಲೆ, ಪ್ರತಿ ಸಾರಿ ಎಲೆಕ್ಷನ್ಸ್ ಆದಮೇಲೆ ಅನೇಕ ರಾಜ್ಯಗಳಲ್ಲಿ ಈ ರೀತಿ ಗೊಂದಲಗಳು ಮತ್ತು ಇವೆಲ್ಲ ಆಗಿರುವಂಥದ್ದು ಹಿಂದೆ ಒಂದು ಹಿಸ್ಟ್ರಿಗಳೇ ಇದ್ದಾವೆ. ಆದರೆ ಇದು ಆಗಬಾರ್ದು, ಆ ರೀತಿ ಆಗಬಾರ್ದು. ಅದನ್ನು ಎಲೆಕ್ಷನ್ ಕಮಿಷನ್ನು ಗಮನದಲ್ಲಿಟ್ಕೊಂಡು ಕಂಟ್ರೋಲ್ ಮಾಡಿಸ್ಬೇಕು ಅವರು. ಕೊನೆಯದು ಸರ್, DK ಸುರೇಶ್ ಅವ್ರನ್ನ ನಿನ್ನೆ ಪತ್ರಕರ್ತರ ಪ್ರಶ್ನೆ ಮಾಡ್ತಿದ್ದಾಗ DK ಶಿವಕುಮಾರ್ ಏನಾದರೂ CM ಆಗ್ತಾರಾ ಅನ್ನೋ ಒಂದು ಪ್ರಶ್ನೆಗೆ ಸರ್, ಒಳಗಡೆ ಬಿಸಿ ಇದೆ, ಹೊರಗಡೆ ಮಾತ್ರ ತಣ್ಣಗಿದ್ದೀವಿ ಅಂತ ಮಾತಾಡಿದ್ದಾರೆ. ಹೊರಗಡೆ ರಕ್ತ ಬಿಸಿಯಾಗಿದೆ, ತಾಳಿದವನು ಬಾಳಿಯಾನ ಅಂತ ಸರ್ ಹೇಳ್ತಾರೆ. ಅಲ್ಲ, ತಾಳಿದವನು ಬಾಳಿ ಅಂತ ಹೇಳಿದ್ದಾರೆ. ಒಳಗಡೆ ಬಿಸಿ ಇದೆ, ಹೊರಗಡೆ ತಣ್ಣಗಿದ್ದೀವಿ ಅಂತ ಹೇಳಿದ್ದಾರೆ. ಈಗ ನಾನೇನು ಮಾಡಬೇಕು ಅದಕ್ಕೆ?